ದೊಡ್ಡ ಮಂದಿಗೆಲ್ಲ ಅಡ್ಡ ಬಿದ್ವಿ. ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ರೀ. ನಾವು ಇವತ್ತು ಖಾನಾಪುರ ಹತ್ತಿರ ಇರುವಂತಹ ಭೂತನಾಥ ದೇವಸ್ಥಾನಕ್ಕೆ ಬಂದಿವಿ. ಅಂಕ್ಲಿ ಅನ್ನೋ ಊರಲ್ಲಿ ಬರ್ತೈತಿ. ಖಾನಾಪುರ ಹೈವೇ ಪಕ್ಕದಲ್ಲಿ ಒಂದು ಸುಂದರವಾದ ದೇವಸ್ಥಾನ ಐತಿ. ಸೊ ನಾವು ನೋಡಿರ್ಲಿಲ್ಲ ದೇವಸ್ಥಾನ. ಈಗ ದೇವಸ್ಥಾನದ ಪರಿಚಯ ಮಾಡ್ಕೊಳಕ್ ಬಂದಿವಿ. ಜಸ್ಟ್ ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಬಂದಿನಿ. ನನ್ನ ಒಂದ್ 2-3 ಜನ ಫ್ರೆಂಡ್ಸ್ ಇದಾರ. ಅರುಣ್ ಅಂತ ರೆಗ್ಯುಲರ್ ಇರ್ತಾನ, ಮಲ್ಲಿಕ ಇದಾನ ನನ್ನ ಬಾಜು, ಮತ್ತೆ ಇನ್ನೊಬ್ಬ ಫ್ರೆಂಡ್ ಇದಾರ ಕಿರಣ್ ಅಂತ. ಇವರು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ತಿರ್ತಾರ. ಈಗ ಅವರಿಗೂ ನೀವು ಸಪೋರ್ಟ್ ಮಾಡ್ರಿ, ನಮ್ಗೆ ಹೆಂಗ್ ಸಪೋರ್ಟ್ ಮಾಡ್ತಿದ್ರಿ ಅದೇ ರೀತಿ. ಇದು ಹೈವೇ ಇಂದ ಮೇಲ್ಗಡೆ ಐತಿ, ಗುಡ್ಡದಲ್ಲಿರುವಂತ ದೇವಸ್ಥಾನ. ಬೈಕ್ ತಗೊಂಡ್ಬರ್ಬೋದು ನೀವು. 10 ರೂಪಾಯಿ ಚಾರ್ಜ್ ಇರ್ತೈತಿ. ಎಂಟ್ರೆನ್ಸ್ ಅಲ್ಲಿ 10 ರೂಪಾಯಿ ಪೇ ಮಾಡಿದ್ರ ಟಿಕೆಟ್ ಕೊಡ್ತಾರ. ಅದನ್ನ ತಗೊಂಡು ನೀವು ಗುಡ್ಡ ಹತ್ಕೊಂಡು ಬರ್ಬೇಕಾಗ್ತೈತಿ. ಸೊ ನಾವು ಫಸ್ಟ್ ಟೈಮ್ ಬಂದಿವಿ. ತುಂಬಾ ಜನ ಬರ್ತಿರ್ತಾರೆ ಇಲ್ಲಿ. ನನಗನ್ಸಿರೋ ಮಟ್ಟಕ್ಕೆ ಕಪಲ್ಸ್ ಜಾಸ್ತಿ ಬರ್ತಾರ ಅನ್ಸ್ತೈತಿ. ಲಕ್ಷಣಗಳು ಜಾಸ್ತಿ ಕಾಣಿಸತ್ತವ. ಸೊ ಈಗ ಅಭಿವೃದ್ಧಿ ಕೂಡ ಮಾಡತ್ತಾರ. ಪಿಲ್ಲರ್ಸ್ ಎಲ್ಲ ಎಪ್ಸತ್ತಾರ. ಭೂಮಿಯ ಮಟ್ಟದಿಂದ ಸಿಕ್ಕಾಪಟ್ಟೆ ಹೈಟ್ ಐತಿ. ಸಿಕ್ಕಾಪಟ್ಟೆ ಅಂತೇನಿಲ್ಲ, ಬಟ್ ಹೈಟ್ ಅಲ್ಲಿ ಐತಿ. ಸೊ ಹೈಟ್ ಆ ಕಡೆ ಲೊಕೇಶನ್ ಕಾಣಿಸತ್ತೈತಿ ಅನ್ಕೊಂತೀನಿ, ಅಷ್ಟು ಹೈಟ್ ಐತಿ. ಸೊ ದೇವಸ್ಥಾನದ ಎಂಟ್ರೆನ್ಸ್ಗೆ ಈಗ ಹೊಂಟಿವಿ. ಈಗ ಏನು ನಿರ್ಮಾಣ ಮಾಡತ್ತಾರ ಕಮಾನ್ಗಳನ್ನೆಲ್ಲ. ಈಗ ಅಭಿವೃದ್ಧಿ ಆಗ್ತಿರೋಂಥ ದೇವಸ್ಥಾನ ಇದೆ. ಹೋಗೋದಕ್ಕೆ ಮೆಟ್ಲುಗಳ ವ್ಯವಸ್ಥೆ ಮಾಡಿದಾರೆ. ಹಾಗೇನೆ ಬಹುಶಃ ಇದು ಕಮಾನ್ ಅನಿಸ್ತೈತಿ. ಕಟ್ಟೋದಕ್ಕೆಲ್ಲ ತಯಾರಿ ನಡೆದವು. ಸ್ಟೆಪ್ಸ್ಗಳನ್ನ ಈಗ ಅಭಿವೃದ್ಧಿ ಮಾಡತ್ತಾರ. ನನ್ನ ಫ್ರೆಂಡ್ ಒಬ್ರು ಯಾರು ಹೇಳಿದ್ರಿಲ್ಲ ಒಂದು ಟೆಂಪಲ್ ಐತಂತ. ಹಾಗಾಗಿ ಅರುಣ್ ಕೂಡ ಇಲ್ಲಿ ಟೆಂಪಲ್ ಹೋಗೋಣ ಅಂತಂದ. ಅದಕ್ಕೆ ಬಂದೀವಿ. ಟೆಂಪಲ್ ತಿರುಗಿ ದೇವರು ಜೀವನ ಉದ್ಧಾರ ಮಾಡಲಿ ಅಂತ ಅನ್ಕೊಂಡಿವಿ. ದೇವ್ರು ಯಾವತ್ತು ನಮ್ಮ ಮೇಲೆ ಕರುಣೆ ತೋರ್ತನ್ ಗೊತ್ತಿಲ್ಲ, ಆದಷ್ಟು ಬೇಗ ತೋರ್ಲಿ. ಇದನ್ನೇ ನಂಬ್ಕೊಂಡು, ದೇವ್ರನ್ನ ನಂಬ್ಕೊಂಡು ಹೊಂಟಿವಿ. ಲೊಕೇಶನ್ ಮಾತ್ರ ಮಸ್ತ್ ಕಾಣ್ತೈತಿ. ಈ ಕಡೆಯಿಂದ ಫುಲ್ ಸಿಟಿ. ನಿಮ್ಗೆ ಖಾನಾಪುರ ಹೈವೇ ಇಲ್ಲಿಂದ ಕಾಣಿಸತೈತಿ. ಇದೇ ಹೈವೇಲಿ ನಾವು ಈಗ ಮತ್ತೊಂದು ಊರಿಗೆ ಹೋಗ್ಬೇಕು. ಸೊ ಆ ಹೈವೇ ದಾಟಿ ಬಂದ್ವಿ. ಸುತ್ತಲೂ ಸುಂದರವಾದ ವಾತಾವರಣ. ಒಂಥರ ಚಿಕ್ಕದಾದ ಮಲೆ ಮಹದೇಶ್ವರ ಬೆಟ್ಟ ಅಂತರ ಕಾಣತೈತಿ. ಬಹುಶಃ ಇದು ಮಳೆಗಾಲದಲ್ಲಿ ಸಖತ್ ಲೊಕೇಶನ್ ಅನ್ಕೊಂತೀನಿ. ಮಸ್ತ್ ಆಗಿರ್ತೈತಿ. ಇಲ್ಲಿ ತಂಪೊತ್ತಲ್ಲಿ ಬರ್ಬೇಕು. ಗುಡ್ಡದ ತುದಿಯಲ್ಲಿ ಭೂತನಾಥ ನೆಲೆಸಿದಾನ. ದೇವರ ದರ್ಶನ ಪಡೆದುಕೊಳ್ಳೋಣ. ಜಗವನ್ನ ಕಾಯುವ ಈಶ್ವರ ಗುಡ್ಡದ ತುದಿಯಲ್ಲಿ ನೆಲೆಸಿದಾನ. ಶಿವ ಸರ್ವರಿಗೂ ಒಳ್ಳೇದ್ ಮಾಡ್ಲಿ ಅಂತ ಬಯಸ್ತಾ ದೇವಸ್ಥಾನದ ಒಳಗಡೆ ಹೋಗ್ತಿದೀವಿ. ತುಂಬಾ ಜನ ಬಂದಿದ್ದಾರೆ. ಅದರಲ್ಲಿ ಕಾಲೇಜ್ನವ್ರು ಜಾಸ್ತಿ ಬರ್ತಾರೆ ಇಲ್ಲಿ. ಶಿವ ಗುಡ್ಡದ ಒಳಗಡೆ ಇರುವ ಪುಟ್ಟ ಗುಡಿ ಭೂತನಾಥ. ನೇಚರ್ ಇನ್ನೇನು ಮಳೆಗಾಲ ಆರಂಭ ಆಗೋದಕ್ಕೆ ನೇಚರ್ ಚೆನ್ನಾಗಿ ಕಾಣಿಸ್ತೈತಿ. ಬಟ್ ಬೇಸರದ ಸಂಗತಿ ಅಂದ್ರೆ ಇಲ್ಲೊಂದು ಸಣ್ಣ ಕೊಳ್ಳ ಐತಿ. ಸಿಕ್ಕಾಪಟ್ಟೆ ಗಲೀಜ್ ಮಾಡಿದಾರ. ದಯವಿಟ್ಟು ದೇವಸ್ಥಾನದ ಭಾಗವನ್ನ ಈ ರೀತಿ ಗಲೀಜ್ ಮಾಡಬಾರ್ದು. ಬಂದು ಇಲ್ಲಿ ಬರೇ ಚಿಪ್ಸ್ ಪ್ಯಾಕೆಟ್, ಜ್ಯೂಸ್ ಪ್ಯಾಕೆಟ್ ಅವೇ ಕಾಣಿಸತ್ತಾವ. ದಯವಿಟ್ಟು ನೀವು ದೇವಸ್ಥಾನದ ಆವರಣವನ್ನ ಈ ರೀತಿ ಇಟ್ಕೊಂಬೇಡ್ರಿ. ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಎತ್ತಿ ಬಿಂಬಿಸತೈತಿ. ಯುವ ಜನತೆ ಜಾಸ್ತಿ ಬರೋದು ಇಲ್ಲಿ ಗೊತ್ತಾಗ್ತೈತಿ. ಬಟ್ ಬಂದ್ರೆ ಯಾವ ರೀತಿ ಬಿಹೇವ್ ಮಾಡ್ತಾರ ಅನ್ನೋದ್ರ ಮೇಲೆ ನಮ್ಮ ಸಂಸ್ಕೃತಿ ನಿಂತಿರ್ತೈತಿ. ದಯವಿಟ್ಟು ದೇವಸ್ಥಾನದ ಆವರಣವನ್ನ ಸ್ವಚ್ಛವಾಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ರಿ. ಇದು ಟೋಲ್ ಗೇಟ್ ಕಾಣಿಸ್ತೈತಲ್ಲ ನಮ್ಗೆ, ಖಾನಾಪುರ ಟೋಲ್ ಗೇಟ್ ಇಂದ ಒಂದು 2 ಕಿಲೋಮೀಟರ್ ಆಗ್ಬೋದು ಬಹುಶಃ. ಇಲ್ಲಿಂದ ಟೋಲ್ ಗೇಟ್ ಕಾಣಿಸತೈತಿ. ಗಣೇಬೈಲ್ ಟೋಲ್ ಗೇಟ್ ಇಂದ ಅಂಕ್ಲಿ ಅನ್ನೋ ಊರಿಗೆ ಬಂದ್ರೆ ಒಂದು ಕಾರ್ನರ್ ಕ್ರಾಸ್ ಆದ್ರೆ ಬ್ರಿಡ್ಜ್ ಕೆಳಗಿಂದ ಸೀದಾ ಇಲ್ಲಿಗೆ ಬರ್ಬೋದು. ನೀವು 10 ರೂಪಾಯಿ ಟಿಕೆಟ್ ತಗೊಂಡು ಮೇಲ್ ಬರ್ಬೋದು. ಹಾಗೇನೆ ಸುತ್ತಮುತ್ತ ಬಂಡೆ ಕಲ್ಲುಗಳಿಂದ ಕೂಡೈತಿ. ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಬಂಡೆಗಳಿದಾವ. ಸುಂದರವಾದ ಅಲ್ಲಲ್ಲಿ ಇಳೆ ವಯಸ್ಸಿನ ಹಳೆ ವಯಸ್ಸಿನ ಜೋಡಿಗಳೆಲ್ಲ ಕಾಣಿಸತ್ತವ. ದೇವಸ್ಥಾನದ ಆವರಣದಲ್ಲಿ ಇದನ್ನೆಲ್ಲ ನಾವು ಕಣ್ ತುಂಬಿಸ್ಕೊಂಬಾರ್ದು. ಆದ್ರೂ ಪಾಪಿ ಕಣ್ಣು ಅಲ್ಲಲ್ಲೇ ಹೋಗ್ತಾವ. ಏನ್ ಮಾಡ್ಕೋಂಗಿಲ್ಲ. ನಮ್ಮನ್ನ ನೋಡಿ ಕ್ಯಾಮ್ರಾ ನೋಡಿ ಅಡ್ಕೊಳತ್ತಾರ. ಕ್ಷಮೆ ಇರ್ಲಿ, ಅಡಚಣೆಗಾಗಿ ವಿಷಾದಿಸುತ್ತೇವೆ. ಸೊ ದೇವಸ್ಥಾನದ ಹಿಂಭಾಗ ದೊಡ್ಡ ಗುಡ್ಡದ ತುದಿ ಇದೆ.
ಬೃಹದಾಕಾರದ ಬಂಡೆಯ ಒಳಗಡೆ ಶಿವನ ದೇವಸ್ಥಾನ ಐತಿ. ಹಾಗೇನೆ ಅದರ ಪಕ್ಕದಲ್ಲಿ ಕೂಡ ಒಂದು ದೊಡ್ಡ ಬಂಡೆ ಐತಿ. ದಯವಿಟ್ಟು ಮರಾಠಿಲಿ ಮಾತ್ರ ಬರೀದೇನೆ, ಕನ್ನಡದಲ್ಲಿ ಕೂಡ ಬರಿಬೇಕು. ಯಾಕಂದ್ರೆ ಕರ್ನಾಟಕದಲ್ಲಿ ಇದೀವಿ ನಾವು. ನಮಗೆ ಈ ಊರಿನ ವಾತಾವರಣ ನೋಡ್ತಿದ್ರೆ ನಾವೆಲ್ಲ ಮಹಾರಾಷ್ಟ್ರಕ್ಕೆ ಬಂದ್ಬಿಟ್ಟಿದೀವಿ ಅನ್ನಂಗೆ ಆಗತ್ತೈತಿ. ಎಲ್ಲಿ ನೋಡ್ರು ಮರಾಠಿ ನಾಮಫಲಕಗಳು ಕಾಣಿಸ್ತಾವು. ದಯವಿಟ್ಟು ಖಾನಾಪುರ ಕೂಡ ಕರ್ನಾಟಕದಲ್ಲಿ ಐತಿ. ಕನ್ನಡವನ್ನು ಕೂಡ ಅಷ್ಟೇ ನೀಟಾಗಿ ಬಳಸ್ರಿ. ಮರಾಠಿ ಬಳಸ್ಬೇಡ್ರಿ ಅಂತ ಹೇಳ್ತಿಲ್ಲ, ಬಟ್ ಕನ್ನಡಕ್ಕೆ ಅದಕ್ಕಿಂತ ಜಾಸ್ತಿ ಆದ್ಯತೆ ಕೊಡ್ಬೇಕು ನೀವು. ಯಾಕಂದ್ರೆ ಕರ್ನಾಟಕದವರು ಬರ್ತಿರ್ತಾರ, ಇಲ್ಲೆಲ್ಲ ಬರೆದಿರೋದು ಜಾಸ್ತಿ ಮರಾಠಿಲಿ ಐತಿ. ಹೀಗಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು, ಅವ್ರಿಗೆ ಕೇಳೋದು ನಾವು ಇಷ್ಟೇನೆ, ಕನ್ನಡದಲ್ಲಿ ಕೂಡ ವ್ಯವಹರಿಸಕ್ಕೆ ಅವಕಾಶ ಕೊಡಿ. ಕನ್ನಡದಲ್ಲಿ ಕೂಡ ನಾಮಫಲಕಗಳನ್ನ ಬಳಕೆ ಮಾಡಿ. ಮತ್ತೆ ಇದೊಂದು ಉತ್ತಮ ದೇವಸ್ಥಾನ ಆಗೈತಿ. ಸುತ್ತಮುತ್ತ ಒಂದು ಒಳ್ಳೆಯ ವಾತಾವರಣವನ್ನು ಹೊಂದೈತಿ. ಪರಿಸರದ ನಡುವೆ ನೆಲೆ ನಿಂತಿರುವಂತಹ ಭೂತನಾಥನನ್ನ ನೀವು ಕಣ್ತುಂಬಿಸ್ಕೊಳ್ಬೇಕು ಅಂತಂದ್ರೆ ಬೆಳಗಾವಿ ಜಿಲ್ಲೆ ಖಾನಾಪುರದ ಅಂಕಲಿ ಅನ್ನೋ ಊರಿಗೆ ಬಂದು ಈ ಗುಡ್ಡದ ವಾತಾವರಣವನ್ನ ಸವಿಬಹುದು. ನೀವು ಇಲ್ಲಿಗೆ ಬಂದಿದ್ರೆ ನಿಮ್ಮ ಅನುಭವ ಹೇಗಿತ್ತು ಅಂತ ನಮ್ಮ ಜೊತೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೇನೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ನಮ್ಮ ಫ್ರೆಂಡ್ ಒಬ್ರದ್ದು ಒಂದು ಚಾನಲ್ ಓಪನ್ ಆಗ್ತಾ ಇದೆ, ಕಿರಣ್ ಅಂತ, ಅವ್ರಿಗೂ ಕೂಡ ಸಪೋರ್ಟ್ ನಿಮ್ದಿರ್ಲಿ ಅಂತ ನಾನು ಕೇಳ್ಕೊಂತೀನಿ. ಹಾಗೇನೆ ಇನ್ನೊಂದು ರಿಕ್ವೆಸ್ಟ್ ಇದೆ. ಏನ್ ಬೇಜಾರು ಅಂತಂದ್ರೆ ಇಲ್ಲಿ ಯುವಜನತೆ ಸಿಕ್ಕಾಪಟ್ಟೆ ಬರ್ತಾರೆ, ಕಸಗಳನ್ನ ಸಿಕ್ಕಾಪಟ್ಟೆ ಚೆಲ್ಲಿದ್ದಾರೆ. ನೀಟಾಗಿ ಮೇಂಟೈನ್ ಮಾಡಿ. ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಹಾಳು ಮಾಡೋ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ಸುಂದರವಾದ ವಾತಾವರಣವನ್ನ ಸುಂದರವಾಗಿ ಇಡೋಕೆ ಟ್ರೈ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನಿಮ್ಗಾಗಿ ಕೊಡ್ತಾ ಇರ್ತೀವಿ. ಅದಕ್ಕಾಗಿ ನಿಮ್ಮ ಬೆಂಬಲ ನಮ್ಗಿರ್ಲಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಹೆಚ್ಚಿನ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀವಿ. ನಮಸ್ಕಾರ.